6 ವರ್ಷದಿಂದ ಯಾವ ಮೂಲಭೂತ ಸೌಕರ್ಯಗಳು ನಮಗಾಗಿಲ್ಲ. ಒಂದು ಮನೆ ಕಟ್ಟಿಕೊಟ್ಟಿಲ್ಲ. ಇಲ್ಲಿ ಓದ್ಲಿಕ್ಕೆ ಕಷ್ಟ ಆಗುತ್ತೆ, ಕರೆಂಟ್ ಇಲ್ಲ, ಮತ್ತೆ ನೀರು 1 ಕಿಲೋಮೀಟ್ರ್ ದೂರದಿಂದ ಹೊರಬೇಕು. ಅದೇ ಇವಾಗ ಕಸ ವಿಲೇವಾರಿ ಘಟಕ ಕಟ್ಟಲಿಕ್ಕೆ ಬರೀ ಒಂದು 3-4 ದಿವಸದಲ್ಲಿ ಎಲ್ಲ ಆಯ್ತಾ ಉಂಟು. ಕಸ ವಿಲೇವಾರಿ ಘಟಕ ಕಟ್ಟಲಿಕ್ಕೆ ಆಗ ನಾವು ಮನುಷ್ಯರಲ್ವಾ, ನಮಗೆ ಬದುಕಬೇಕಾದ ಹಕ್ಕಿಲ್ವಾ ನಮಗೆ? ಸುಮಾರು ಊಟಕ್ಕೆ ಇಲ್ಲದೇ ಸುಮಾರು ಕಷ್ಟಗಳು ಪಟ್ಟಿದ್ದೀವಿ ಸರ್. ಕೆಲಸಗಳಿಲ್ಲದೆ ಮಳೆಗಾಲದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀವಿ. ನಮಗೆ ಅವರು ಇರೋಕ್ಕೆ ಒಂದು ಮನೆ, ಕುಡಿಯೋಕ್ಕೆ ನೀರು, ಶೌಚಾಲಯ ಮಾಡಿಕೊಟ್ರೆ ಸಾಕು. ಸರ್, ಈಗ ನಾವು ಇಲ್ಲಿ ಬಂದು 5 ವರ್ಷ ಆಯಿತು. 5 ವರ್ಷದಲ್ಲಿ ನಮಗೆ ಈ ನಿವೇಶನ ಮನೆ ಅಂತ ಕೊಟ್ಟು ನಮಗೆ 1 ವರ್ಷ ಆಯಿತು. ಸೈಟ್ ಮಾಡಿಕೊಟ್ಟಿದ್ದಾರೆ. ಸೈಟಲ್ಲಿ ಸೈಟ್ ನಂಬರ್ ಮಾತ್ರ ಕೊಟ್ಟಿದ್ದಾರೆ, ಹೊತ್ತು ಹಕ್ಕುಪತ್ರ ಕೊಟ್ಟಿಲ್ಲ. ಹಕ್ಕುಪತ್ರ ಯಾವಾಗ ಕೊಡ್ತೀರಾ ಏನು ಅಂತ ಕೇಳಿದ್ರೆ, ನಿಮ್ಮದು ಪ್ರತಿಯೊಬ್ಬರದ್ದು ಆಧಾರ್ ಕಾರ್ಡ್, ವೋಟರ್ ಐ ಡಿ, ರೇಷನ್ ಕಾರ್ಡ್ ಎಲ್ಲ ಬಿಟ್ಟಂಗಲಕ್ಕೆ ಆಗಬೇಕು ಅಡ್ರೆಸ್ಸಿಗೆ ಅಂತ ಹೇಳಿದ್ದಾರೆ. ನಮ್ಮದು ಆಲ್ರೆಡಿ ವೋಟರ್ ಐ ಡಿ ಆಗಿದೆ, ಇದು ರೇಷನ್ ಕಾರ್ಡ್ ಆಗಿದೆ, ಆಧಾರ್ ಕಾರ್ಡ್ ಆಗಿದೆ, ಪ್ರತಿಯೊಂದು ನಮ್ಮದು ಕ್ಯಾಶ್ ಸಮೇತ ನಾವು ಎಲ್ಲ ಕೊಟ್ಟಿದ್ದೀವಿ. ಯಾರು ಒಬ್ಬೊಬ್ರದ್ದು ಮಿಸ್ಟೇಕ್ ಆಗುಂಟು. ಆ ಒಬ್ಬರದ್ದು ಚೇಂಜ್ ಆಗಿಲ್ಲ ಕಾರಣಕ್ಕೆ ಯಾರಿಗೂ ಕೊಡಲ್ಲ, ಎಲ್ಲರದ್ದು ಆಗಬೇಕು, ಅದು ಆಗೋ ಗಂಟ ಕಾಯಬೇಕು ಅಂತೇಳಿ. ಅದು ಆಗೋ ಗಂಟ ಕಾಯೋದು ಮಾತ್ರ ಅಲ್ಲ ಸರ್, ಆದರೂ ಕೂಡ ಎಲ್ಲರದ್ದು ಇಲ್ಲಿಗೆ ಬಿಟ್ಟಂಗಲಕ್ಕೆ ಆದರೂ ಕೂಡ ಅವ್ರು ಈಗ ನಮಗೆ ಹಕ್ಕುಪತ್ರ ಕೊಡಲ್ಲ ಅಂತೆ. ಯಾಕೆ ಅಂತ ಕೇಳುವಾಗ ಅದು ಈಗ ಹೇಳೋಕ್ಕಾಗೋದಿಲ್ಲಮ್ಮ, ಇನ್ನು ಹಕ್ಕುಪತ್ರ ಈಗಲೂ ಕೊಡೋದಿಲ್ಲ ಅಂತೇಳಿ ಪೊನ್ನಪೇಟೆಯಿಂದ ಇವ್ರ ಜೊತೆ ಒಬ್ಬರು ಬಂದಿದ್ದರು. ನನಗೆ ಅವ್ರ ಹೆಸರು ಗೊತ್ತಿಲ್ಲ. ಅವ್ರು ಈ ಥರ ಹೇಳ್ತಿದ್ರು, ನಮಗೆ ಮೂಲಭೂತ ಸೌಲಭ್ಯ ಇಲ್ಲ ಸರ್, ನಮಗೆ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಬಯಲಿಗೆ ಹೋಗಬೇಕು, ಇನ್ನು ಮನೆ ಆಗಿಲ್ಲ, ನೀರು ಆಗಲೂ ಹೊರ್ತಿದ್ದು ಈಗಲೂ ಹೊರಬೇಕು. ಅವರು 1 ವರ್ಷದಲ್ಲಿ ನಮಗೆ ಸೈಟ್ ಮಾಡಿ ಹಕ್ಕುಪತ್ರ ಕೊಟ್ಟು ನಿಮಗೆ ಕರೆಂಟ್ ಕಂಬ ಅದು ಮಾಡಿಕೊಟ್ಟು ನಮಗೆ ಓದೋ ಮಕ್ಕಳಿಗೆ ಕರೆಂಟ್ ಇಲ್ಲ ಸರ್. ನಮಗೆ ಅದು ನಮ್ಮ ಮೈನ್ ತೊಂದರೆ, ಕರೆಂಟ್ ಇಲ್ಲ. ಕರೆಂಟ್ ಮಾಡಿಕೊಟ್ಟಿಲ್ಲ, ಮತ್ತು ಟಾಯ್ಲೆಟ್ ಬಾತ್ರೂಮ್ ಅದು ಮಾಡಿಕೊಟ್ಟಿಲ್ಲ. ಹೆಣ್ಣು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇರೋದು ಎಲ್ಲ ದಿನ ಬಯಲಿಗೆ ಹೋಗಬೇಕು. ಈಗ ಬಯಲಿಗೆ ಹೋಗೋ ನಂತರ ಆ ಕಡೆ ಹೋಗ್ತಿದ್ದು ಅಲ್ಲಿನ ಕೆಲಸ ಮಾಡ್ತಾರೆ, ಯಾವ ಕಡೆ ಅಂತ ಹೋಗೋದು ಗೊತ್ತಾಗ್ತಾ ಇಲ್ಲ. ಈ ಥರ ಆಗ್ತಾ ಉಂಟು. ಹಕ್ಕುಪತ್ರ ಇದುವರೆಗೆ ಕೊಟ್ಟಿಲ್ಲ ನಮಗೆ, ಇನ್ನು ಯಾವಾಗ ಕೊಡ್ತಾರೆ ಗೊತ್ತಿಲ್ಲ. ಈಗ ಕೇಳಿದ್ರೆ ಇದನ್ನೇ ಹೇಳ್ತಾರೆ. ಇಲ್ಲಿಂದ ಶಾಲೆಗೆ ಹೋಗೋ ಮಕ್ಕಳಿದ್ದಾರಾ? ಇದ್ದಾರೆ ಸರ್, ತುಂಬ ಜನ ಮಕ್ಕಳಿದ್ದಾರೆ, ಶಾಲೆ ಹೋಗೋ ಮಕ್ಕಳಿದ್ದಾರೆ. ಒಂದು ಅಂದಾಜು ಎಷ್ಟು ಜನ ಹೋಗ್ತಾರೆ? ಅಂದಾಜು 45 ಮಕ್ಕಳಿದ್ದಾರೆ ಸರ್. ಅದರಲ್ಲಿ ಶಾಲೆಗೆ ಹೋಗ್ತಿರೋರು? ಶಾಲೆ ಹೋಗ್ತಾರೋ 8 ಮಕ್ಕಳು ಹೋಗ್ತಾರೆ ಇಲ್ಲಿಂದ. ಇಲ್ಲಿಂದ. ಈಗ ಅಲ್ಲಿಂದ ಓಡಾಡೋದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ಆಟೋ ಸರ್, ಆಟೋ ಮಾಡ್ಕೊಳ್ತೀವಿ ನಾವು. ಆಟೋಗೆ ತಿಂಗಳಿಗೆ 1500 ರೂಪಾಯಿ ಬಾಡಿಗೆ ಕಟ್ಟಬೇಕು ನಾವು. ಮನೇಲಿ ಈಗ ಕರೆಂಟ್ ಏನಿಲ್ಲ, ಇಲ್ಲಿ ಅವ್ರು ಏನು ಮಾಡಿಕೊಟ್ಟಿಲ್ಲ ಇದುವರೆಗೂ. ಮತ್ತು ನಮಗೆ ಇಲ್ಲಿ ಸ್ನಾನ ಮಾಡೋಕ್ಕೆ ಆಗಲಿ, ಬಾತ್ರೂಮ್ಗೆ ಹೋಗೋಕ್ಕಾಗಲಿ ಏನೂ ಮಾಡಿಕೊಟ್ಟಿಲ್ಲ ಇದುವರೆಗೂ. ಇದು ನಮಗೆ ರಾತ್ರಿ ಎಲ್ಲ ಓದೋದಾದರೆ ತುಂಬ ಕಷ್ಟ ಆಗುತ್ತೆ. ಇವಾಗ ಸರ್ ಬಂದ್ಬಿಟ್ಟು, ಪೊನ್ನಣ್ಣ ಸರ್ ಬಂದ್ಬಿಟ್ಟು ಇದು ಸೋಲಾರೆಲ್ಲ ಕೊಟ್ಟು ಹೋಗಿದ್ದೀರಾ, ಅದು ಯಾವುದಕ್ಕೂ ಪ್ರಯೋಜನವೇ ಇಲ್ಲ ಅದು. ಮತ್ತು ಇಲ್ಲಿ ಸ್ಕೂಲಿಗೆ ಹೋಗೋದಾದರೂ ಅಷ್ಟೇ, ಬಸ್ಸಿಗೆಲ್ಲ ತೊಂದರೆ ಆಗುತ್ತೆ ನಮಗೆ. ಮತ್ತು ಅವರು ಬಂದರೂ ನಮಗೆ ಇನ್ನೂ ಏನೂ ಮಾಡಿಕೊಟ್ಟಿಲ್ಲ ಇದುವರೆಗೂ. ನೀರಿದ್ದು ವ್ಯವಸ್ಥೆ ಆಗಲಿ ಯಾವುದೂ ಮಾಡಿಕೊಟ್ಟಿಲ್ಲ. ನಿಮ್ಮ ಬೇಡಿಕೆ ಏನಿದೆ? ನಮಗೆ ಅವರು ಇರೋಕ್ಕೆ ಒಂದು ಮನೆ, ಕುಡಿಯೋಕ್ಕೆ ನೀರು, ಶೌಚಾಲಯ ಮಾಡಿಕೊಟ್ರೆ ಸಾಕು. ಈಗ ನೀವು ವಾಸ ಮಾಡ್ತಿರೋದು ಈ ಪ್ಲಾಸ್ಟಿಕ್ ಹೊದಿಕೆನಲ್ಲಿ. ಈಗ ನೀವು ಇಲ್ಲಿಂದ ಕಾಲೇಜಿಗೂ ಅಥವಾ ಶಾಲೆಗೂ ಹೋಗಬೇಕು ಅಂದರೆ ಎಷ್ಟು ದೂರ ಆಗುತ್ತೆ? 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗುತ್ತೆ. ಹೇಗೆ ಹೋಗಿ ಬರ್ತೀರಿ? ಬಸ್ಸಲ್ಲೇ ಹೋಗಬೇಕು. ಬಸ್ ಇಲ್ಲಿ ಬರುತ್ತಾ? ನಡ್ಕೊಂಡು ಹೋಗ್ಬೇಕು ಚೆಕ್ ಪೋಸ್ಟ್ ಗಂಟ. ಎಷ್ಟು ಕಿಲೋಮೀಟ್ರ್ ನಡಿಬೇಕು? 2 ಕಿಲೋಮೀಟ್ರ್ ನಡಿಬೇಕು. ಇಲ್ಲಿ ಓದ್ಲಿಕ್ಕೆ ಕಷ್ಟ ಆಗುತ್ತೆ, ಕರೆಂಟ್ ಇಲ್ಲ, ಮತ್ತೆ ನೀರು 1 ಕಿಲೋಮೀಟ್ರ್ ದೂರದಿಂದ ಹೊರಬೇಕು. ಈಗ ನೀವು ಓದ್ತಿದ್ರಿ ಅಲ್ಲ? ಹೌದು. ಈಗ ನೀವು ಅಲ್ಲಿ ಕಾಲೇಜಿಗೆ ಹೋಗಬೇಕು ಅಂದರೆ ಹೇಗೆಲ್ಲ ಹೋಗ್ತೀರಾ? ಬಸ್ಸಿಗೆ 3-4 ಕಿಲೋಮೀಟ್ರ್ ನಡಿಬೇಕು ಇಲ್ಲಿಂದ. ಈಗ ವಿದ್ಯಾರ್ಥಿಗಳಾಗಿರೋದ್ರಿಂದ ಓದೋದು ಬಹಳಷ್ಟು ಮುಖ್ಯ ಇರುತ್ತೆ. ಹೌದು. ಅದಕ್ಕೇನೆಲ್ಲ ತೊಂದರೆ ಆಗ್ತಿದೆ ಇಲ್ಲಿ? ಕರೆಂಟ್ ಇಲ್ಲ. ಮತ್ತು ಹೇಗೆ ಓದ್ತೀರಿ? ದೀಪದ ಬೆಳಕಲ್ಲಿ ಓದ್ತಾ ಇರೋದು. ತುಂಬ ಮಳೆ ಎಲ್ಲ ಆದಾಗ ಏನು ಮಾಡ್ತೀರಾ? ತುಂಬ ಮಳೆಲಾದಾಗ ಕಷ್ಟ ಆಗುತ್ತೆ. ಅಲ್ಲ, ಕಷ್ಟ ಅಂದರೆ ಹೇಗಾಗ್ತದೆ ನಿಮ್ಗೆ ಏನು ಅನಿಸುತ್ತೆ? ಈಗ ಹೆಣ್ಮಕ್ಳಿಗೆ ಅಗತ್ಯ ಇರುವಂಥದ್ದು ಶೌಚಾಲಯ ಅಲ್ವಾ? ಹೌದು, ಅದಿಲ್ಲ. ಸರ್ಕಾರದವರು ಮಾಡ್ತೀನಿ ಅಂತ ಹೇಳಿದಾರಾ ಅಥವಾ ಯಾರು ಬಂದಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ? ಮಾಡಿ ಕೊಡ್ತಾರೆ ಅಂತ ಹೇಳಿದ್ರು, ಆದರೆ ಇನ್ನೂ ಬಂದಿಲ್ಲ. ಇಲ್ಲಿ ಬಂದು 5 ವರ್ಷ ಆಯಿತು. ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ, ಜಾಗ ಇಲ್ಲ. ಜಾಗ ಇದ್ದರೂ ಸೆಡ್ ಕಷ್ಟ ಆಗುತ್ತೆ ಇರೋಕ್ಕೆ. ನೀರಿನ ವ್ಯವಸ್ಥೆ ಇಲ್ಲ, ಇದ್ದರೂ ಅಲ್ಲಿಂದ ಓದ್ಕೊಬರ್ಬೇಕು, ಕಷ್ಟ ಆಗುತ್ತೆ. ಈಗ ಜಾಗಕ್ಕೆ ಈಗ ನಿಮಗೆ ನಿವೇಶನ ಕೊಟ್ಟಿದ್ದಾರಲ್ಲ, ಅದಕ್ಕೆ ಹಕ್ಕುಪತ್ರ ಆಗಿದೆಯಾ? ಹಕ್ಕುಪತ್ರ ಆಗಿಲ್ಲ. ಸಮಸ್ಯೆ ನೀರು, ವಾಶ್ರೂಮು, ಇರಲಿಕ್ಕೆ ಕರೆಕ್ಟ್ ಮನೆ ಇಲ್ಲ. ಈ ಸೆಡ್ಡಲ್ಲಿ ಇರೋದು ಕಷ್ಟ ಆಗುತ್ತೆ. ಮಳೆಗಾಲದಂತೂ ಸೋರೋದು, ನೀರಕ್ಕೂ ಆಗಲ್ಲ ಅದರೊಳಗಡೆ. 6 ವರ್ಷದಿಂದ ಯಾವ ಮೂಲಭೂತ ಸೌಕರ್ಯಗಳು ನಮಗಾಗಿಲ್ಲ. ಒಂದು ಮನೆ ಕಟ್ಟಿಕೊಟ್ಟಿಲ್ಲ. ಅದು ಪ್ರೆಗ್ನೆಂಟ್ ಆಗಲಿ, ಬಾಣಂತಿಯರಾಗಲಿ ಅವರಿಗೆಲ್ಲ ಶೌಚಾಲಯಗಳು ಕರೆಕ್ಟಾಗಿಲ್ಲ. ಹೆಣ್ಮಕ್ಳಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ, ನಡಿಲಿಕ್ಕಾಗೋದೆ ಅವ್ರನ್ನ ಎತ್ಕೊಂಡು ಹೋಗೋರಿದ್ದಾರೆ.
ಅಂಥವ್ರಿಗೆ ಯಾರಿಗೂ ಇಲ್ಲಿ ಶೌಚಾಲಯಗಳು ಕರೆಕ್ಟಾಗಿಲ್ಲ. ಬಂದು ಇಲ್ಲಿಗೆ 6 ವರ್ಷ ಆಯಿತು. 6 ವರ್ಷದಲ್ಲಿ ಪೊನ್ನಣ್ಣನವ್ರು ಬಂದರು, ಮಾಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸೋಲಾರ್ ಕೊಟ್ಬಿಟ್ಟೆ ಹೋದ್ರು ಹೊರ್ತು ಅಲ್ಲಿಂದ ತಿರುಗಿ ನೋಡೋಕ್ಕೆ ಬಂದಿಲ್ಲ. ಇವಾಗ ಬಂದ್ಬಿಟ್ಟು ಕಸ ವಿಲೇವಾರಿ ಘಟಕ ಮಾಡ್ತಿದ್ದಾರೆ. ಅದರಿಂದ ಇಲ್ಲಿರೋರಿಗೆ ಎಷ್ಟು ತೊಂದರೆ ಆಯ್ತಿದೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಇಲ್ಲಿರೋ ವಯಸ್ಸಾದ ಮಕ್ಕಳಿದ್ದಾರೆ, ಇನ್ನು ಮುಂದಕ್ಕೆ ಇಲ್ಲಿ ಬೆಳೆಯುವಂಥ ಮಕ್ಕಳುಗಳಿದ್ದಾರೆ, ವಯಸ್ಸಾದವರು ಮಕ್ಕಳು. ನಮ್ಮ ಮನೇಲೂ ಇದ್ದಾರೆ ಪೇಷಂಟು, ಅವ್ರನ್ನೂ ನಾವು ನೋಡ್ಕೋಬೇಕು. ಪೊನ್ನಣ್ಣನವ್ರು ಹಿಂಗೆ ಮಾಡ್ತಿದ್ದಾರೆ, ನಮಗೆ ಇಲ್ಲಿದು ತುಂಬ ತೊಂದರೆ ಆಯ್ತಾ ಉಂಟು. ಅವರಿಗೆ ಮನೆ ಕಟ್ಟಿಕೊಡಿ, ನಮಗೊಂದು ಬಾತ್ರೂಮ್ ಮಾಡಿಕೊಡಿ ಅಂತ ಹೇಳೋತ್ತಿಗೆ ಅವ್ರಿಗೆ ಮಾಡಿ ಕೊಡೋಕ್ಕಾಗಿಲ್ಲ. ಅದೇ ಇವಾಗ ಕಸ ವಿಲೇವಾರಿ ಘಟಕ ಕಟ್ಟಲಿಕ್ಕೆ ಬರೀ ಒಂದು 3-4 ದಿವಸದಲ್ಲಿ ಎಲ್ಲ ಆಯ್ತಾ ಉಂಟು. ಕಸ ವಿಲೇವಾರಿ ಘಟಕ ಕಟ್ಟಲಿಕ್ಕೆ ಆಗ ನಾವು ಮನುಷ್ಯರಲ್ವಾ, ನಮಗೆ ಬದುಕಬೇಕಾದವರು ಹಕ್ಕಿಲ್ವಾ ನಮಗೆ? ನಾವು ಅದನ್ನ ಪ್ರಶ್ನೆ ಮಾಡ್ತಾಯಿದ್ದೀವಿ. ನಮಗೆ ಕಸ ವಿಲೇವಾರಿ ಘಟಕ ಇಲ್ಲಿ ಬರಬಾರ್ದು, ಮಾಡಬಾರ್ದು ಅಂತ ನಾವು ಹೇಳ್ತಾ ಇಲ್ಲ. ದೂರದಲ್ಲಾದರೂ ಮಾಡಲಿ. ಇಲ್ಲೇ ಫಸ್ಟ್ ಪೆರಂಬಾಡಿಯಲ್ಲಿ ಉಂಟು ಕಸ ವಿಲೇವಾರಿ ಘಟಕ. ಇಲ್ಲಿ ಗಂಟ ಬರ್ತದೆ ಸ್ಮೆಲ್ಲು, ಆ ರೋಡಲ್ಲಿ ನಡಿಲಿಕ್ಕಾಗಲ್ಲ. ಅಲ್ಲಿ ಇವತ್ತಿಗೂ 5-6 ಜನರು ಸಾಯ್ತಾ ಇದ್ದಾರೆ. ಅದೇ ಥರ ಇಲ್ಲೂ ಸಾಯಬೇಕು ಅಂತ ಹೇಳ್ಕೊಂಡು ಹಿಂಗೆ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಯ್ತಿಲ್ಲ. ಇಲ್ಲಿ ನಮಗೆ ಓದೋಕ್ಕೆ ತುಂಬ ಕಷ್ಟ ಆಗುತ್ತೆ. ಕರೆಂಟ್ ವ್ಯವಸ್ಥೆ ಇಲ್ಲ, ಮತ್ತು ಮನೆಯೂ ಇಲ್ಲ, ಮತ್ತು ನಮಗೆ ಶೌಚಾಲಯ ಎಲ್ಲ ಯಾರೂ ಮಾಡಿಕೊಟ್ಟಿಲ್ಲ. ಈಗ ಗ್ರೌಂಡಲ್ಲಿ ಕಸ ವಿಲೇವಾರಿ ಘಟಕ ಮಾಡ್ತಿದ್ದಾರೆ. ನಮಗೆ ಇಲ್ಲಿ ಒಂದು ಶೌಚಾಲಯ ಮಾಡಿಕೊಡಿ ಅಂದರೆ ಅದು ಮಾಡಲ್ಲ, ಬೇರೆ ಏನೆಲ್ಲ ಮಾಡ್ತಾರೆ. ಮಳೆಗಾಲದಲ್ಲಿ ಏನೆಲ್ಲ ತೊಂದರೆ ಅನುಭವಿಸ್ತೀರಿ? ಹಾವು ಚೇಳೆಲ್ಲ ಬರುತ್ತೆ. ಬಂದು ಕಚ್ಚಿದ್ರೆ ಇಲ್ಲಿ ಪಕ್ಕದಲ್ಲಿ ಎಲ್ಲೋ ಹಾಸ್ಪಿಟ್ಲ್ ಇಲ್ಲ, ದೂರ ಹೋಗಬೇಕು. ನಾವು ಸುಮಾರು ಒಂದು 5-6 ವರ್ಷಗಳಿಂದ ಇಲ್ಲಿ ಬಂದು ಸೆಡ್ಡುಗಳನ್ನು ಹಾಕ್ಕೊಂಡು ಇಲ್ಲಿದ್ದೀವಿ. ಇನ್ನೂ ನಮಗೆ ಒಂದು ಮನೆ ಆಗಿಲ್ಲ. ಅದು ಅಲ್ಲದೆ ಇಲ್ಲಿ ಸುಮಾರು ಒಂದು 40 ಕುಟುಂಬಗಳಿದ್ದೀವಿ. ಅವರಿಗೆ ಒಂದು ಹೆಣ್ಮಕ್ಳಿರೋ ಜಾಗದಲ್ಲಿ ಒಂದು ಶೌಚಾಲಯಗಳಿಲ್ಲ ಸರ್. ಸುಮಾರು ಗ್ರಾಮ ಪಂಚಾಯತಿ ಅವ್ರನ್ನ ಮತ್ತು ಮಂಡಳವ್ರನ್ನೆಲ್ಲ ಕೇಳಿಕೊಂಡು ನಮಗೊಂದು ಶೌಚಾಲಯಗಳನ್ನ ಕಟ್ಟಿಕೊಡಿ ಅಂತ ಯಾರೂ ಗಮನಕ್ಕೆ ಇನ್ನೂ ಬಂದಿಲ್ಲ ಸರ್. ಕೆಲಸ ಬಿಟ್ಟು ಬರುವುದು 4-5 ಗಂಟೆಗೆ ನಾವು ಕೆಲಸ ಬಿಟ್ಟು ಬಂದರೆ 2 ಕಿಲೋಮೀಟರ್ ದೂರದಿಂದ ನೀರು ಹೊರಬೇಕು ಸರ್. ನೀರೊತ್ತು ಬರುವಾಗಲೇ ರಾತ್ರಿ 8 ಗಂಟೆ ಆಗುತ್ತೆ. ಅದಲ್ಲದೆ ಆ ಕತ್ಲೆಯಲ್ಲಿ ನಾವು ಮನೇಲಿ ಕೆಲಸಗಳ ಮಾಡೋಕ್ಕೆ ತುಂಬಾ ಕಷ್ಟ, ಮತ್ತು ಮಕ್ಕಳಿಗೆ ಓದಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ ಸರ್. ಈಗ ಮನೆಯಲ್ಲಿ ಚಿಕ್ಕ ಮಕ್ಕಳಿದಾರಲ್ಲ, ಹೌದು ಸರ್. ಅವ್ರಿಗೆ ಮಳೆ ಟೈಮ್ನಲ್ಲಿ ತುಂಬ ಹಿಂಸೆ ಆಗಲ್ವಾ? ಮತ್ತು ಚಳಿ ತಡಿತಾರ? ಆಗೋದಿಲ್ಲ ಸರ್. ಮಳೆಯ ಒಳಗೆ ನೀರು ಬರುತ್ತೆ ಸರ್. ನಮ್ಮ ಮನೆ ಒಳಗಡೆ ಈ ವರ್ಷ ಎಲ್ಲ ಮನೆ ಒಳಗಡೆ ನೀರು ಬಂದಿದೆ ಸರ್. ಮತ್ತು ಅವ್ರು ಮಲಗೋದೆಲ್ಲ ಹೇಗೆ? ತುಂಬಾ ಕಷ್ಟ ಸರ್ ಮನ್ಕೊಳ್ಳೋಕ್ಕೆ. ನಾವು ಒಂದು ಸೈಡಲ್ಲಿ ಮಕ್ಕಳನ್ನ ಮಡಿಲಲ್ಲೆಲ್ಲ ಕೂಸ್ಕೊಂಡು ನಾವು ಬೆಳಿಗ್ಗೆ ಗಂಟೆ ನಿದ್ರೆ ಕಳೆದಿದ್ದೀವಿ ಸರ್. ಆ ಥರದಲ್ಲಿ ಸಂಸಾರ ಮಾಡಿದ್ದೀವಿ. ಈಗ ವಯಸ್ಸಾದವರಿಗೆ ಆರೋಗ್ಯ ಕೆಟ್ಟಿರೋರ ಪರಿಸ್ಥಿತಿ ಏನು? ಅವ್ರದ್ದು ತುಂಬಾ ಕಷ್ಟ ಸರ್. ಅಂಥವರಿಗೆಲ್ಲ ಸುಮಾರು ವಯಸ್ಸಾದವರೆಲ್ಲ ಇದ್ದಾರೆ. ಅವರಿಗೆ ಇಲ್ಲಿ ಮಳೆಗಾಲದಲ್ಲಿ ಇರಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ. 2 ವರ್ಷ ಏನು ನಮಗೆ ಟಾರ್ಪಲ್ ಕೊಟ್ಟಿದ್ದಾರೆ ITTP ಇಲಾಖೆಯಿಂದ. ಅದಲ್ಲದೆ ಟಾರ್ಪಲ್ಗಳು ಯಾರು ಸರ್ಕಾರದಿಂದ ನಮಗೆ ಕೊಟ್ಟಿಲ್ಲ. ನಾವೇ ದುಡ್ಡುಗಳನ್ನ ಕೂಡಿಟ್ಟು ನಾವು ಟಾರ್ಪಲ್ಗಳನ್ನು ತಗೊಂಡಿದ್ದೀವಿ. ಅಧಿಕಾರಿಗಳು ಬರ್ತಾರೆ ಇಲ್ಲಿಗೆ? ಇಲ್ಲ ಸರ್, ಯಾರು ಬರೋದಿಲ್ಲ. ನಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರು ಯಾರು ಬಂದು ತಿರುಗಿ ನೋಡ್ತಾ ಇಲ್ಲ ಸರ್. ಸುಮಾರು ಊಟಕ್ಕೆ ಇಲ್ಲದೇ ಸುಮಾರು ಕಷ್ಟಗಳು ಪಟ್ಟಿದ್ದೀವಿ ಸರ್. ಕೆಲಸಗಳಿಲ್ಲದೆ ಮಳೆಗಾಲದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀವಿ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ತುಂಬ ಕಷ್ಟ ನಮಗೆ. ತುಂಬ ದೂರದಿಂದ ನೀರು ಹೊರ್ತಾ ಇದ್ದೀವಿ. ಇವಾಗ ಘಟಕೆ ಅಂತೇಳಿ ಎಲ್ಲ ಬಂದು ಅವ್ರದ್ದು ಕೆಲಸ ಮಾಡ್ತಾಯಿದ್ದಾರೆ. ಮಂಡಳಕ್ಕೆ ಎಷ್ಟೋ ಸಲ ಹೋಗಿ ಇದು ಮಾಡಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ, ಗ್ರಾಮ ಸಭೆ ಮೀಟಿಂಗ್ಗೆ ಹೋಗಿದ್ದೀವಿ. ಎಲ್ಲ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೂ ಯಾವುದೂ ಏನೂ ಮಾಡಿಕೊಟ್ಟಿಲ್ಲ ಇದುವರೆಗೂ. ಇವಾಗ ಅವ್ರಿಗೆ ಇದು ಘಟಕ ಅದು ಇದು ಅಂತೇಳಿ ಆ ಕೆಲಸಕ್ಕೆ ಬೇಗ ಬಂದು ಮಾಡ್ತಾಯಿದ್ದಾರೆ. ನಮ್ಮ ಒಂದು ಕರೆಂಟ್ ವ್ಯವಸ್ಥೆ ಆಗಲಿ, ಮಕ್ಕಳು ಇಲ್ಲಿ ಓದೋ ಮಕ್ಕಳೆಲ್ಲ ಇರೋದು ಎಲ್ಲರಿಗೂ ತುಂಬ ತೊಂದರೆ ಆಗ್ತಾ ಉಂಟು ಸರ್. ಉದ್ಯೋಗಕ್ಕೆ ಈಗ ಅಂದರೆ ನೀವು ಕೆಲಸ ಮಾಡಬೇಕಲ್ಲ, ಜೀವನ ನಿರ್ವಹಣೆಗೆ ಏನು ಮಾಡ್ತಾ ಇದ್ರಿ? ಕೂಲಿ ಕೆಲಸನೇ ಮಾಡ್ತಾ ಇರೋದು ಸರ್. ಕೂಲಿ ಕೆಲಸ ಅದೇ ನಾವು ಕೆಲಸ ಬಿಟ್ಟು ಬರುವಾಗ ಒಂದು 5 ಗಂಟೆ 6 ಗಂಟೆ ಎಲ್ಲ ಆಗುತ್ತೆ. ಅಷ್ಟೊತ್ತಿಗೆ ಬಂದು ನಾವು ಅಷ್ಟು ದೂರದಿಂದ ನೀರು ಓಡಬೇಕು. ಒಂದು ಕರೆಂಟದು ವ್ಯವಸ್ಥೆ ಇಲ್ಲ. ಏನಾದರೂ ಬಂದರೆ ಅದು ಇದು ಪ್ರಾಣಿಗಳು ಎಲ್ಲ ಬರ್ತದೆ. ಪಂಚಾಯತ್ ಅವರೇ ಬಂದು ನಾವು ಹೇಳಿದ್ದು ಅವರಿಗೆ, ಪಂಚಾಯತ್ ಅವರಿಗೆ ಇಲ್ಲಿ ತೆಗಿಯೋಕ್ಕೆ ಅಂತ ಹೇಳಿದ್ದು. ಇಲ್ಲಿ ತೆಗೀರಿ, ಇಲ್ಲಿ ಒಳ್ಳೆ ನೀರು ಸಿಗ್ತದೆ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಬಿಟ್ಟುಬಿಟ್ಟು ಅವ್ರು ಹೋಗಿ ಅಲ್ಲಿ ತೆಗೆದಿದ್ದಾರೆ. ಈಗ ಅಲ್ಲಿನೇ ಕಸ ವಿಲೇವಾರಿ ಮಾಡಿದ್ದಾರೆ. ಪುನಃ ಏನೊಂದು ಕಸ ವಿಲೇವಾರಿ ಏನೋ ಬರ್ನ್ ಮಾಡೋದು ಅದು ಇದು ಅಂತೇಳಿ ಮಾಡ್ತಾ ಇದ್ದಾರೆ ಸರ್. ಈಗ ನಿಮ್ಗೆ ತೊಂದರೆ ಆಗ್ತಿದೆ? ನಮಗೆ ತೊಂದರೆ ಆಗ್ತಿದೆ. ಆ ನಾಯಿಗಳು ಅಲ್ಲಿ ಎಲ್ಲ ವೇಸ್ಟ್ನೆಲ್ಲ ಏನೂ ಆಗೋದಿಲ್ಲ, ಬರೀ ಒಣ ಕಸ ಅಂತ ಹೇಳಿದ್ರು. ಇವಾಗ ನೋಡಬೇಕಾದ್ರೆ ಎಲ್ಲ ಕಸನೂ ತಂದು ಹಾಕ್ತಾರೆ. ಎಲ್ಲ ಕಸನೂ ಬಂದು ನಾಯಿಗಳು ಅದು ಇದು ಎಲ್ಲ ತಂದು ಮನೆ ಮುಂದೆ ಎಲ್ಲ ಹಾಕಿರ್ತಾರೆ ಸರ್. ನಾವು ಈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರೋದು, ನಮಗೆ ತುಂಬ ತೊಂದರೆ ಆಗ್ತಾ ಉಂಟು ಸರ್. ಇಲ್ಲಾಂದರೆ ಏನೆಲ್ಲ ಕಾಯಿಲೆ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಈಗ ಅದರ ಮಧ್ಯದಲ್ಲಿ ಇದೊಂದು ಆದರೆ ಇನ್ನೂ ನಮಗೆ ಇಲ್ಲಿ ಇರೋಕ್ಕೆ ಆಗೋದಿಲ್ಲ.
ನಾವು ಮಳೆಯಲ್ಲಿ ಅಷ್ಟು ಕಷ್ಟಪಟ್ಟು ನಾವು ವಿಡಿಯೋ ಎಲ್ಲ ಮಾಡಿ ಸರ್ಕಾರಕ್ಕೆ ಇಲ್ಲಿ ತಹಸೀಲ್ದಾರ್ ಆಫೀಸಿಗೆ ಕಳಿಸಿದ್ರು, ಅವ್ರು ಇವತ್ತಿಗೆ ಬಂದು ನೋಡಿಲ್ಲ. ಈಗ ಕಸ ವಿಲೇವಾರಿ ಕಟ್ಟಬೇಕಂತೇಳಿ ಈಗ ಇಷ್ಟು ಬೇಗ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲೊಂದು ಬಾತ್ರೂಮ್ ತಗೊಬಂದು ಕಟ್ಟಿ ಅಂತ ಹೇಳಿದ್ರೆ ಅದಕ್ಕೆ ಆಗಿಲ್ಲ ಅವರಿಗೆ. ಒಂದು ತಾಟ ತಂದು ಕೊಟ್ಟಿಲ್ಲ, ಒಂದು 10 ಸೀಟ್ ತಂದು ಕೊಟ್ಟಿದ್ದಾರೆ, ಅದಕ್ಕೆ ಒಂದು ರಾಡ್ ಇಲ್ಲ, ಏನು ಒಂದು ನೆಟ್ ತಂದು ಕೊಟ್ಟಿಲ್ಲ, ಏನೂ ಇಲ್ಲ. ಹೀಗಾಗಿ ತುಂಬ ಕಷ್ಟಪಡ್ತಿದ್ದೀವಿ ನಾವು. ನಮಗೆ ಹೆಣ್ಮಕ್ಳಿಗೆ ಒಂದು ಬಾತ್ರೂಮ್ ಬೇಕಷ್ಟೇ, ಮನೆ ಬೇಕಾದರೆ ನಮಗೆ ಇದೊಂದು 1 ವರ್ಷ ಆದಮೇಲೆ ಕಟ್ಟಿಕೊಡು, ನಮಗೇನಿಲ್ಲ. ನಮಗೆ ಫಸ್ಟ್ ಒಂದು ಬಾತ್ರೂಮ್ ಬೇಕು. ಆ ಕಾಡಿಗೆ ರಾತ್ರಿ ಹೋಗಬೇಕು. ನಾವು ರಾತ್ರಿ ಸೆಡ್ಡಲ್ಲಿ ಮಲ್ಕೊಂಡಿದ್ರು ಹಾವುಗಳೆಲ್ಲ ಬಂದು ಒಳಗಡೆ ಇರ್ತದೆ. ನಾವು ಸುಮಾರು ಸೆಡ್ಡೊಳಗಡೆ ಸುಮಾರು ಹಾವುಗಳನ್ನೆಲ್ಲ ಕೊಂದಿದ್ದೀವಿ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರೋದು, ತುಂಬ ಕಷ್ಟಪಡ್ತಿದ್ದೀವಿ ನಾವು. ಮತ್ತು ಇಲ್ಲಿಂದ ಸ್ಕೂಲಿಗೆ ಒಂದು 10-11 ಕಿಲೋಮೀಟ್ರ್ ಹೋಗಬೇಕು ಮಕ್ಕಳಿಗೆ, ಅದನ್ನು ಕಷ್ಟನೇ. ಇಲ್ಲೊಂದು ಅಂಗನವಾಡಿ ಕಟ್ಟಿದ್ದು, ಅದನ್ನೂ ಇಲ್ಲಿ ಕಟ್ಟಬೇಡಿ ಅಂತ ಹೇಳ್ತಿದ್ರು, ಅದನ್ನ ನಿಲ್ಲಿಸ್ಬಿಟ್ಟಿದ್ದೀವಿ. ಈಗ ಇಲ್ಲಿ ಕಸ ವಿಲೇವಾರಿ ಘಟಕ ಆಗ್ತಿದೆಯಲ್ಲ, ಅದರಿಂದ ಏನು ತೊಂದರೆ ಆಗ್ತದೆ? ಅದರಿಂದ ಮಕ್ಕಳಿಗೆ ತುಂಬ ತೊಂದರೆ ಆಗ್ಬೋದು, ಆಗ್ತದೆ. ಕಾಯಿಲೆಗಳು ಬರ್ತದೆ. ಅಲ್ಲಿ ಆರ್ಜಿಲ್ ಒಂದು ಕಟ್ಟಿದ್ದಾರೆ, ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಇರ್ಬೋದು, ಅಲ್ಲೊಂದು ಕಟ್ಟಿದ್ದಾರೆ. ಅಲ್ಲಿ ರೋಡ್ ಸಮೇತ ಬ್ಲಾಕ್ ಆಗಿ ಹೋಗಿದೆ, ಅಲ್ಲಿ ನಡೆಯೋಕ್ಕೆ ಸಮೇತ ಆಗಲ್ಲ. ರೋಡಲ್ಲಿ ಹೋದರೆ ವಾಸನೆ, ಅಲ್ಲಿ ಯಾರೂ ಹೋಗ್ತಿಲ್ಲ ರೋಡಲ್ಲಿ. ಈಗ ಹೋಗ್ಬೇಕಂದ್ರೆ ಸ್ಕೂಲಿಗೆ ಆಚೆಂದ್ರೆ ಹತ್ರ ಆಗ್ತಿತ್ತು, ಈಗ ರೋಡಲ್ಲಿ ಯಾರೂ ಹೋಗ್ತಿಲ್ಲ. ಈಗ ರೌಂಡ್ ಹೋಗಿ ಈಗ ಚೆಕ್ ಪೋಸ್ಟ್ ಆಚೆಂದ ಹೋಗ್ಬೇಕು ಮಕ್ಕಳಿಗೆ ಸ್ಕೂಲಿಗೆ, ಹಾಗಾಗಿ ತುಂಬ ಕಷ್ಟ ಆಗ್ತಿದೆ. ಇಲ್ಲಿ ಕಸ ITDP ಅಧಿಕಾರಿಗಳಿಗೆ ಇಲ್ಲಿ ಏನು ಭೇಟಿ ಕೊಡಲ್ವಾ? ಅವರು ಏನು ಭೇಟಿ ಕೊಡ್ತಾ ಇಲ್ಲ. ತುಂಬ ಅದು ಹೆಣ್ಮಕ್ಳಿಗೆ ಅಂದರೆ ಅದು ಕಷ್ಟನೇ, ಮತ್ತು ಬಾತ್ರೂಮ್ಗೆ ಹೋಗೋಕ್ಕಾಗಲ್ಲಲ್ವ. ಅಲ್ಲ, ಸರ್ಕಾರ ಹೇಳುತ್ತೆ ಅದು ಶೌಚ ಮುಕ್ತ ಗ್ರಾಮಗಳು ಮಾಡಬೇಕು ಅಂತ. ನಿಮ್ಮೂರಲ್ಲಿ ಒಂದು ಶೌಚಾಲಯ ಇಲ್ವಾ? ಒಂದು ಶೌಚಾಲಯ ಇಲ್ಲ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಲಿಲ್ವಾ? ಮಾಡಿದ್ದೀವಿ, ಅವ್ರು ಇನ್ನೂ ಬಂದಿಲ್ಲ. ನಾವು ಇಲ್ಲಿ ಕಟ್ಟಿಕೊಡ್ತೀವಿ ಅಂತ ಹೇಳ್ತಾರೆ, ಇನ್ನೂ ಬಂದಿಲ್ಲ ಅವರು. ಬರೀ ಬಾಯಿ ಮಾತಲ್ಲಿ ಹೇಳ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ವಯಸ್ಸಾದವರು ಮತ್ತು ಚಿಕ್ಕ ಮಕ್ಕಳು ಇದ್ದಾರೆ, ಇವರಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ. ಮತ್ತು ಹೀಗಾಗಿ ಕಸ ತಗೊಂಡು ಬಂದು ಹಾಕ್ತಾ ಇದ್ದಾರೆ. ಇದರಿಂದಾಗಿ ನಮಗೆ ನಾಳೆ ಕಾಯಿಲೆಗಳು ಬರ್ಬೋದು, ತುಂಬ ಕಷ್ಟ ಆಗ್ತದೆ. ಅದನ್ನ ಇವಾಗ ನಿಲ್ಲಿಸ್ಬೇಕು ಅವರು. ಆಮೇಲೆ ನಮಗೆ ಇಲ್ಲಿ ಸರ್ಕಾರ ಒಂದೊಂದು ಸ್ಕೀಮ್ ಮಾಡಿ ಇವಾಗ ಕಸ ತಗೊಂಡು ಬಂದು ಹಾಕೋದು ಇದೆಲ್ಲ ಮಾಡ್ತಾ ಇದ್ದಾರೆ ಸರ್. ಅದು ನಮ್ಮ ಶೆಡ್ ಇಲ್ಲಿ ಅಂತ ಹೇಳಿದ್ರೆ ಅದ್ರ ಪಕ್ಕನೇ ಕಸ ತಗೊಂಡು ಬಂದು ಹಾಕ್ತಾ ಇದ್ದಾರೆ. ಇದರಿಂದಾಗಿ ನಮಗೆ ಸಮಸ್ಯೆ ಆಗ್ಬೋದು. ಮನೆ ಬಾಗಿಲಿಗೆ ತಗೊಂಡು ಬಂದು ಹಾಕ್ತಾ ಇದ್ದಾರೆ. ಈ ಥರ ಮಾಡೋದ್ರಿಂದ ಇವಾಗ ನಮಗೆ ನಾಳೆ ನಮ್ಮ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆಗಳಾಗ್ಬೋದು. ಆಮೇಲೆ ಇವಾಗ ಆ ಥರ ಸರ್ಕಾರ ಆ ಥರ ಸ್ಕೀಮ್ ಮಾಡೋದಕ್ಕಿಂತ ನಮ್ಮಂಥ ಬಡವರಿಗೆ ಮನೆ ಶೌಚಾಲಯ ಈ ಥರ ಮಾಡಿದ್ರೆ ಏನಾದರೂ ಪ್ರಯೋಜನ ಆಗ್ಬೋದು. ಬೇರೆಲ್ಲಾದರೂ ಸ್ವಲ್ಪ ಒಂದು 3 ಕಿಲೋಮೀಟರ್ ದೂರ ಇರುವಲ್ಲಿ ಈ ಥರ ಮಾಡಿದ್ರೆ ಆಗ್ತದೆ ಸರ್ಕಾರಕ್ಕೆ. ಇವರು ತಗೊಂಡು ಬಂದುಬಿಟ್ಟು ಈ ಥರ ಮಾಡಿದ್ರೆ ನಮಗೆಲ್ಲರಿಗೇನು ಕಷ್ಟ ಆಗ್ತದೆ. ಆಮೇಲೆ ನಾವು 6 ವರ್ಷದಿಂದ ನಮಗೆ ಕುಡಿಯುವ ನೀರು ವ್ಯವಸ್ಥೆ ಆಗಲಿ ಸುಮಾರು ದೂರ ಹೋಗ್ಬೇಕು ಸರ್. ಹುಷಾರಿಲ್ಲದವರು ಮತ್ತು ವಯಸ್ಸಾದ ಅಜ್ಜಿಂದಿರೆಲ್ಲ ಇದ್ದಾರೆ. ಮತ್ತು ನಮ್ಮನೇಲಿ ತಂದೆ ಕ್ಯಾನ್ಸರ್ ಬಂದ ಪೇಷಂಟ್ ಅವರು ಇದ್ದಾರೆ. ಅವರಿಗೇನು ಇವಾಗ ತುಂಬ ಕಷ್ಟ ಆಗ್ತದೆ ಈ ಥರ ಎಲ್ಲ ಮಾಡೋದ್ರಿಂದ. ನಮಗೆ ಬೇಗ ಮನೆ ಆಗಬೇಕು ಅಂತ ಹೇಳಿದ್ರೆ ಸರ್ ಮಳೆಗಾಲಕ್ಕೆ ತುಂಬ ಕಷ್ಟ ಆಗ್ತದೆ. ಜೀವನ ನಿರ್ವಹಣೆಗೆ ಅಂತ ಹೇಳ್ಬಿಟ್ಟು ನಾವೆಲ್ಲ ತೋಟ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಅಕ್ಕಪಕ್ಕದ ತೋಟ ಕೆಲಸ, ಅದು ಬಿಟ್ಟರೆ ಬೇರೆ ಕೆಲಸಕ್ಕೆ ಯಾರು ಹೋಗ್ತಾ ಇಲ್ಲ ಸರ್. ಈಗ ನಿಮಗೆ ಜೀವನ ನಿರ್ವಹಣೆ ಅಂತಂದರೆ ತೋಟದ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಒಂದು ವೇಳೆ ಕೂಲಿ ಕೆಲಸ ಇಲ್ಲ ಅಂದರೆ? ಕೂಲಿ ಕೆಲಸ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗೋದಿಲ್ಲ ಸರ್. ಕೂಲಿ ಕೆಲಸಕ್ಕೆ ಹೋಗ್ತಾ ಇರೋದು ನಾವು. ಈಗ ಗ್ರಾಮ ಪಂಚಾಯತಿನಲ್ಲಿ ಒಂದು ನರೇಗಾ ಯೋಜನೆ ಅಂತ ಇರುತ್ತೆ, ಅದು ಕಡ್ಡಾಯವಾಗಿ 100 ದಿನಗಳ ಕೆಲಸ ಕೊಡಬೇಕು ಅಂತ. ಅಂತಹ ಕೆಲಸಗಳು ನಿಮ್ಗೆ ಏನಾದ್ರು ಕೊಟ್ಟಿದ್ದಾರಾ? ಆ ಥರ ಕೆಲಸಗಳೇನು ಕೊಡ್ತಾ ಇಲ್ಲ ಸರ್. ಅದಿರೋದು ಏನು ಅಂತ ಹೇಳಿದ್ರೆ ವರ್ಷದಲ್ಲಿ 100 ದಿನಗಳ ಕೆಲಸ ಕೊಡಬೇಕು. ಕೆಲಸ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕೂಲಿ ಕೊಡಬೇಕು ಅಂತಿದೆ ಗ್ರಾಮ ಪಂಚಾಯತಿನಲ್ಲಿ. ನರೇಗಾ ಯೋಜನೆ ಒಳಗಡೆ ನಿಮ್ಗೆ ತೊಡಗಿಸ್ಕೊಂಡಿದ್ದಾರಾ ಇಲ್ವಾ? ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.